ಇವತ್ತಿನ ವ್ಲಾಗಲ್ಲಿ ನಮ್ಮ ವೀಕೆಂಡ್ ಹೇಗಿತ್ತು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾವು ಆ್ಯಕ್ಚುಲಿ ಮುಂಚೆನೇ ಪ್ಲ್ಯಾನ್ ಮಾಡಿದ್ರಿ. ಸೊ ಬೆಳಗ್ಗೆನೇ ಬೇಗ ಎದ್ದು ಮಕ್ಕಳನ್ನೆಲ್ಲ ರೆಡಿ ಮಾಡಿ ನಾವು ಹೊರಟ್ರಿ. ಆ್ಯಂಡ್ ಮಧ್ಯದಲ್ಲಿ ಹೋಗ್ತಾ ಇದ್ದಂಗೆ ಶನೇಶ್ವರ ದೇವಸ್ಥಾನ ಕಣ್ಣಿಗೆ ಬಿತ್ತು. ಹೇಗಿದ್ರು ಶನಿವಾರ ಆ್ಯಂಡ್ ಬೆಳಗ್ಗೆನೇ ಎಲ್ಲರೂ ಸ್ನಾನ ಮಾಡಿದ್ರಿ. ಸೊ ಶನೇಶ್ವರನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಶನೇಶ್ವರ ದೇವಸ್ಥಾನಕ್ಕೆ ಹೋದ್ರಿ. ಆವತ್ತಿನ ದಿವಸ ಕೃಷ್ಣನ ಜನ್ಮಾಷ್ಟಮಿ. ಸೊ ಶನೇಶ್ವರ ದೇವ್ರಿಗೂ ಕೃಷ್ಣನ ಅಲಂಕಾರ ಮಾಡಿದರು. ನೋಡೋಕ್ಕೆ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇತ್ತು. ಎಲ್ರಿಗೂ ಗೊತ್ತಿರೋಂಗೆ ಶನೇಶ್ವರ ದೇವರಿಗೆ ಎಳ್ಳೆಣ್ಣೆ ಅಂದರೆ ತುಂಬ ಇಷ್ಟ. ಸೊ ಶನಿವಾರದೊತ್ತು ಈ ಥರ ಎಳ್ಳೆಣ್ಣೆಯಲ್ಲಿ ಅಭಿಷೇಕ ಮಾಡಿ ಅಥವಾ ಎಳ್ಳಿನ ದೀಪನ ಹಚ್ಚಿದ್ರೆ ನಮ್ಮ ದೋಷನೆಲ್ಲ ಪರಿಹಾರ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ. ಎಳ್ಳು ದೀಪದ ಜೊತೆ ನಮ್ಮ ದೃಷ್ಟಿನ ತೆಕ್ಕೊಂಡು ನಮ್ಮ ದೋಷನೆಲ್ಲ ನಿವಾರಣೆ ಮಾಡಪ್ಪ ಅಂತ ಕೇಳಿಕೊಂಡು ಅದನ್ನು ಬೆಂಕಿಗೆ ಹಾಕಿ ಕೈ ಮುಗ್ದು ನಾವು ಅಲ್ಲಿಂದ ಆ್ಯಕ್ಚುಲಿ ಹೋಗಬೇಕಾಗಿರೋ ಪ್ಲೇಸ್ಗೆ ಹೊರಟ್ರಿ. నీ పేరేమి? ఎక్కడికి పోతావు? అమ్మమ్మ ఇంటికా? మేము చామీప్ప కదా వచ్చిండేది. ట్రాఫిక్ ఉంది చూడు జిని. పద. ఏమే? నాది నాన్న, నాది కదా నాన్న. ನಮ್ಮ ಅತ್ತೆಗೆ ಎಲ್ಲೋದ್ರೂ ಗೋಲ್ಡ್ ಪಿಚ್ಚಿ. ಎಷ್ಟಿದೆಯಂತೆ? 9300. ಇದೇ ಟೆಂಪಲ್ಗೆ ನಾವು ಬಂದಿರೋದು. ಇದು ಕೋದಂಡರಾಮ ಸ್ವಾಮಿ ಟೆಂಪಲ್, ಬ್ಯಾಂಗ್ಳೂರು ಇಜಿಪುರದಲ್ಲಿರೋದು. ಸೊ ಒಳಗಡೆ ಹೋಗ್ತಿದ್ದಂಗೆ ನಮಗೊಂಥರ ಪಾಸಿಟಿವ್ ವೈಬ್ ಇತ್ತು. ಶನಿವಾರ ಆಗಿದ್ದ ಕಾರಣ ನಾವು ಹೋಗಿದ್ದ ದಿವಸ ಸ್ವಲ್ಪ ರಶ್ ಇತ್ತು. ಆ್ಯಂಡ್ ನಮಗೊಂದು ಅರ್ಧ ಗಂಟೆ ಹಿಡಿತು ದರ್ಶನ ಆಗೋಕ್ಕೆ. ನಾವು ಕ್ಯೂ ಅಲ್ಲಿ ಹೋಗ್ತಾ ಇದ್ದಂಗೆ ಫಸ್ಟ್ ಸಿಗೋದು ಭೂವರಾಹ ಸ್ವಾಮಿ ದೇವ್ರ ದರ್ಶನ ಮಾಡ್ಕೊಳಕ್ಕೆ. ನನಗೆ ಸ್ವಲ್ಪ ವರಾಹಿ ದೇವ್ರಂದರೆ ಎಮೋಷನ್ ಆ್ಯಂಡ್ ನಂಬಿಕೆ ಜಾಸ್ತಿ. ನಮ್ಮ ಮನೇಲಿರೋ ವರಾಹಿ ಫೋಟೋ ನೋಡಿ ನನ್ನ ಮಗನಿಗೆ ಅಮ್ಮ ಅದ್ಯಾರು ಇದ್ಯಾರು ಅನ್ನೋ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ಅದು ಇರೋದು ವರಾಹಿ, ಇದು ವರಾಹ, ಇದು ವರಾಹ. ಗಂಡ ಕೈ ಮುಕ್ಕುವೆ. ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ. ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ.
ನಾವು ಅರ್ಚನೆ ಮಾಡಿಸಿ ಮಂಗಳಾರತಿ ತೊಗೊಂಡು ಹೊರಗಡೆ ಬರ್ತಿದ್ದಂಗೆ ಅಲ್ಲೊಂದು ಪುಟ್ಟು ಬಾಲಕೃಷ್ಣ ವಿಗ್ರಹ ಸಿಗುತ್ತೆ. ನಾನಂತೂ ಫಸ್ಟ್ ಟೈಮ್ ಬಾಲಕೃಷ್ಣ ವಿಗ್ರಹ ನೋಡ್ತಾ ಇರೋದು. ಸೊ ತುಂಬ ಚೆನ್ನಾಗಿ ಮುದ್ದಾಗಿತ್ತು ಕೃಷ್ಣ. श्रीमन्नारायण नारायण हरे हरे, श्रीमन्नारायण नारायण हरे हरे, तेरी लीला सबसे न्यारी न्यारी हरे हरे. ದೇವರ ದರ್ಶನ ಎಲ್ಲ ಆದಮೇಲೆ ಪ್ರಸಾದ ತಗೊಂಡು ಅಲ್ಲಿಂದ ನಾವು ಕಬ್ಬನ್ ಪಾರ್ಕಲ್ಲಿರೋ ಬಾಲ್ ಭವನಲ್ಲಿ ಸ್ವಲ್ಪ ಹೊತ್ತು ಮಕ್ಕಳನ್ನ ಆಟ ಆಡ್ಸೋಣ ಅಂತ ಹೇಳಿಬಿಟ್ಟು ಹೊರಟ್ರಿ. ಇಲ್ಲೇ ಫಸ್ಟಲ್ಲೇ ಹತ್ತಿಯತ್ತೆ. ವ್ಲಾಗ್ ಮಾಡಿಲ್ಲ ಅಂದರೆ ನಾನು ಆಮೇಲೆ ಹೇಳ್ತೀನಿ. ವ್ಲಾಗ್ ಮಾಡಿಲ್ಲ ಅಂದರೆ ಹೊಡೆದಾಕ್ಬಿಡ್ತೀನಿ ನಾನು ಅಷ್ಟೇ. ಆಮೇಲೆ ನೋಡಿ ಇಲ್ಲೆಲ್ಲ ನೀರು ಬೋಟಿಂಗ್. ಅಲ್ಲೂ ಟ್ರಾಫಿಕ್ ಅಂತ ನೀನೇನು ನೀರಲ್ಲಿ ಹೊಡ್ಕೊಂಡಿದ್ಯಾ? ಹೆಂಗಿದೆ ಬಾಲ್? ಹೆಂಗಿದೆ ಅವಳು ನಿಲ್ಸು ಮುಂದೆ ಎಕ್ಸ್ಪ್ರೆಸ್ ಮಾಡು. ಪಾಪ ಇಲ್ಲಿ ಒಳಗಡೆಗೆ ಹಾಕೊಂಡ್ಬಿಟ್ಟಿದ್ಯಾ? ಅದೇ ನಾನು ನೋಡು. నేను ఎక్కడ మొదటిసారి నేను చూడు ఎలా ఉన్నాను. అయినా ఇందులో భయపడటానికి ఉందమ్మా. వెరీ సింపుల్. అలా వెళ్ళి ఇలా తిరిగి ఆ లెఫ్ట్ లో టప్పని అయిపోతుంది అంతే. నీకు మరీ భయం వేసింది అనుకో నా చేయి పట్టుకో అంతే. వేసుకో వేసుకో. అస్సలు భయం. ಆನ್ ಪಟ್ಕೋ ರುದ್ರಿಕ್ ನಾನು ಆಡೋದು ನೋಡಿ ವಿಕ್ಕಿಗೆ ಈ ಮೂವಿ ಸೀನ್ ನೆನಪಾಯ್ತಂತೆ. ಓ ಮೈ ಗಾಡ್, ನನ್ನ ರಿಯಾಕ್ಷನ್ನು ಹಾಗೇ ಇತ್ತು ಬಿಡಿ. ಹೋಗ್ತಾ ಹೋಗ್ತಾ ಫುಲ್ಲು ಜೋಶಲ್ಲಿ ಹೋದೆ. ಬಟ್ ಎಂಡ್ ಆಗೋ ಅಷ್ಟರಲ್ಲಿ ನಂದಂತೂ ಕೇಳೋಕ್ಕೆ ಹೋಗಬೇಡಿ. ఏంటి అంకుల్ అంత స్పీడ్ గా దిగిపోతున్నారు? రాగాలు పైకి తంటున్నాయమ్మా. भोले की मस्ती में नाचेंगे सारे, भोले हरेंगे जो कष्ट तुम्हारे, भोले के नाम पे चलती है
ಬೇಗ ಬೇಗ ರನ್ ಮಾಡ್ಕೊಂಡು ಹೋಗಿ, ಟೈಮ್ ಆಗೋಗಿದೆ ಮೂವಿಗೆ. ನಮ್ಮ ದೇವನ ಸೃಷ್ಟಿಯು ನನ್ನದೇ, ನಾನೇ ಅಖಂಡ ಸೃಷ್ಟಿಕರ್ತ, ಸ್ವಯಂ ನಾನೇ ಭಗವಂತ. ಮೂರ್ಖ, ನೋಡು ನನ್ನನ್ನು, ನಾನು ನರನು ಅಲ್ಲ, ಹಾಗೆ ಪಶುವು ನಾನಲ್ಲ, ನಾನು ನರಸಿಂಹ. ಮೂವಿ ಮಾತ್ರ ಸಖತ್ತಾಗಿತ್ತು. ನರಸಿಂಹಸ್ವಾಮಿ ಬರ್ತಾ ಇದ್ದಂಗೆ ಮೈಯೆಲ್ಲ ರೋಮಾಂಚನ ಆಗೋಗಿದೆ ನೋಡಿ, ಅದಂತೂ ಗೂಸ್ ಬಂಪ್ಸ್ ಮೂಮೆಂಟ್ಸು. ಸೊ ಪ್ರತಿಯೊಬ್ಬರು ವಾಚ್ ಮಾಡುವಂಥ ಮೂವಿ ಇದು. ಆ್ಯಂಡ್ ಮೂವಿ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ನಾವು ಮನೆಗೆ ಹೋಗೋ ಅಷ್ಟರಲ್ಲಿ 10 o'clock ಆಗಿತ್ತು. ಸೊ ಇದು ನಮ್ಮ ಫುಲ್ಲಿ ಪ್ಯಾಕ್ಡ್ ಡೈಲಿ ವ್ಲಾಗ್. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.